ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 47ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಮಾಂ ಪದ ಇದೆಯಲ್ಲ, ಅದು ಭಗವಂತನ ಸಗುಣ ರೂಪದ ವಾಚಕವಾಗಿದೆಯೋ ನಿರ್ಗುಣ ರೂಪದ ಬಗ್ಗೆನೋ ಇರೋದು ಅಂತ ಪ್ರಶ್ನೆ ಇತ್ತು. ಅದಕ್ಕೆ ಅವರು ಅದು ಎರಡು ಸಗುಣ ಮತ್ತೆ ನಿರ್ಗುಣ ರೂಪಿ ಸಮಗ್ರ ಬ್ರಹ್ಮ ಪುರುಷೋತ್ತಮನ ವಾಚಕವಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಭಜತೆ ಅನ್ನುವಂತ ಈ ಕ್ರಿಯಾಪದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಎಲ್ಲ ರೀತಿಯಿಂದಲೂ ಕೂಡ ಎಲ್ಲಾ ಕಡೆಯಿಂದ ತನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ಭಗವಂತನಲ್ಲಿ ತೊಡಗಿಸಿ ಪರಮ ಶ್ರದ್ಧೆಯಿಂದ ಮತ್ತೆ ಪ್ರೀತಿಯಿಂದ ನಡೆದಾಡ್ಬೇಕಾದ್ರೆ, ಕೂತ್ಕೊಂಡಿರ್ಬೇಕಾದ್ರೆ, ತಿನ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಮಲಗಿದ್ದಾಗ, ಎಚ್ಚರವಾಗಿದ್ದಾಗ ಪ್ರತಿಯೊಂದು ಕ್ರಿಯೆಗಳನ್ನು ಕೂಡ ಮಾಡ್ತಾ ಮತ್ತೆ ಏಕಾಂತದಲ್ಲಿ ಸ್ಥಿತನಾಗಿರ್ಬೇಕಾದ್ರೂ ನೋಡಿ, ಏನಾದ್ರೂ ಕೆಲಸ ಮಾಡ್ತಾ ಇರ್ಲಿ, ಯಾರ ಜೊತೆ ಆದ್ರೂ ಮಾತಾಡ್ತಾ ಇರ್ಲಿ, ಏನಾದ್ರೂ ಮಾಡ್ತಾ ಇರ್ಲಿ, ಆಗ ಮತ್ತೆ ಅವನು ಏಕಾಂತದಲ್ಲಿ ಇರ್ತಾನಲ್ಲ, ಆಗ್ಲೂ ನಿರಂತರವಾಗಿ ಶ್ರೀ ಭಗವಂತನ ಭಜನೆ ಧ್ಯಾನ ಮಾಡೋದೇ ಭಜತೆಯ ಅರ್ಥ. ಈಗ ಸುಮ್ಮನೆ ಇದ್ದಾಗ ಮನ್ಸಲ್ಲಿ ಏನೇನೋ ಬೇರ್ದೇ ಇರುವಂತ ವಿಚಾರಗಳನ್ನೆಲ್ಲ ನಾವು ಮೆಲ್ಕ್ ಹಾಕ್ತಿರ್ತೀವಲ್ವಾ, ಅದು ಬರಬಾರ್ದು. ಭಗವಂತನನ್ನ ಭಜಿಸೋದು ಅಂದ್ರೆ ಅವನದೇ ಧ್ಯಾನ ಇರಬೇಕು. ಸುಮ್ಮನೆ ಇದ್ದಾಗ್ಲೂ ಅವನದೇ ಧ್ಯಾನ ಇರಬೇಕು, ಬೇರೆ ಏನಾದ್ರೂ ಮಾಡ್ತಾ ಇರ್ಬೇಕಾದ್ರೂ ಅವನದೇ ಧ್ಯಾನ ಇರಬೇಕು. ಅದನ್ನ ಭಜತೆ ಅಂತ ಹೇಳೋದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅವನು ನನಗೆ ಪರಮಶ್ರೇಷ್ಠ ಮಾನ್ಯನೂ ಆಗಿದ್ದಾನೆ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ, ಆ ಮಾತಿನ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಶ್ರೀ ಭಗವಂತ ಇಲ್ಲಿ ತನ್ನ ಪ್ರೇಮಿ ಭಕ್ತರ ಮಹಿಮೆಯ ವರ್ಣನೆಯನ್ನ ಮಾಡ್ತಾ ಹೇಳ್ತಾ ಇದ್ದಾನೆ. ತಪಸ್ವಿಗಳು, ಜ್ಞಾನಿ, ಕರ್ಮಿ ಈ ಎಲ್ಲರೂ ಕೂಡ ನನಗೆ ತುಂಬಾ ಪ್ರೀತಿ ಪಾತ್ರರಾಗಿದ್ದಾರೆ. ಆದ್ರೂ ಕೂಡ ಯಾರು ನನ್ನನ್ನ ಪಡೆಯೋದಕ್ಕೋಸ್ಕರ ಸಾಧನೆ ಮಾಡ್ತಾ ಇರ್ತಾರೋ ಆ ಯೋಗಿಗಳು ನನಗೆ ಹೆಚ್ಚು ಪ್ರೀತಿ ಪಾತ್ರರು. ಆದ್ರೆ ಯಾರು ನನ್ನ ಸಮಗ್ರ ರೂಪವನ್ನ ತಿಳ್ಕೊಂಡು ನನ್ನಲ್ಲಿ ಅನನ್ಯ ಪ್ರೇಮವನ್ನ ಇಟ್ಟಿರ್ತಾರೋ, ಕೇವಲ ನನ್ನನ್ನೇ ತಮ್ಮ ಪರಮ ಪ್ರೇಮಾಸ್ಪದ ಅಂತ ತಿಳ್ಕೊಂಡು ಯಾವುದೇ ಮಾತಿನ ಅಪೇಕ್ಷೆ ಇರೋದಿಲ್ಲ, ಆಕಾಂಕ್ಷೆ ಇರೋದಿಲ್ಲ, ಮತ್ತೆ ಯಾವ ಲಕ್ಷ್ಯವನ್ನೂ ಕೂಡ ಇಡದೆ ತನ್ನ ಅಂತರಾತ್ಮವನ್ನ ಹಗಲು ರಾತ್ರಿ ನನ್ನಲ್ಲೇ ತೊಡಗಿಸಿಟ್ಟಿರ್ತಾನೋ, ಮಾತೃ ಪರಾಯಣ ಮಗುವಿನ ಹಾಗೆ ಯಾರು ನನ್ನನ್ನ ಬಿಟ್ಟು ಬೇರೆ ಏನನ್ನೂ ತಿಳ್ಕೊಳ್ಳೋದಿಲ್ವೋ ನೋಡಿ, ಭಗವಂತನನ್ನ ಬಿಟ್ರೆ ಅವ್ರಿಗೆ ಬೇರೆ ಏನೂ ಇರೋದಿಲ್ಲ. ಈಗ ನಾವು ಭಕ್ತರ ಚರಿತ್ರೆಗಳನ್ನ ನೋಡಿದಾಗ ನಮಗಿದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವರು ಸಂಸಾರಸ್ಥರೇ ಆಗಿರ್ತಾರೆ, ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾಳೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ. ಕೆಲವ್ರಿಗೆ ಆಸ್ತಿ ಇರೋದಿಲ್ಲ, ಬಡವರಾಗಿರ್ತಾರೆ. ಆದ್ರೂ ಕೂಡ ಅವ್ರು ಎಂಥ ಸ್ಥಿತಿಯಲ್ಲಿದ್ರು ಕೂಡ ಭಗವಂತನನ್ನ ಬಿಟ್ಟು ಬೇರೆ ಏನೂ ಅವ್ರ ಮನಸ್ಸಲ್ಲಿ ಇರೋದಿಲ್ಲ. ಅವ್ರ ಕರ್ತವ್ಯಗಳೇನಿದೆಯೋ ಎಲ್ಲವನ್ನ ಮಾಡ್ತಿದ್ರು ಕೂಡ ಮನಸ್ಸಿನಲ್ಲಿ ಅನನ್ಯವಾಗಿ ಅವನನ್ನೇ ಚಿಂತಿಸ್ತಾ ಇರ್ತಾರೆ, ಅವನನ್ನೇ ಪ್ರೀತಿಸ್ತಾ ಇರ್ತಾರೆ. ಯಾವುದೇ ಮಾತಿನ ಬಗ್ಗೆ ಅವರಿಗೆ ಅಪೇಕ್ಷೆ ಆಗ್ಲಿ, ಆಕಾಂಕ್ಷೆಗಳಾಗ್ಲಿ ಇರೋದಿಲ್ಲ. ಮತ್ತೆ ಯಾವ ಲಕ್ಷ್ಯವನ್ನೂ ಕೂಡ ಇಟ್ಕೊಳ್ದೆ ತನ್ನ ಅಂತರಾತ್ಮವನ್ನ ಹಗಲು ರಾತ್ರಿ ಯಾರು ನನ್ನಲ್ಲೇ ತೊಡಗಿಸಿರ್ತಾನೋ, ಮಾತೃಪರಾಯಣ ಮಗುವಿನ ಹಾಗೆ ತಾಯಿಯನ್ನ ಬಿಟ್ಟು ಇರೋದಿಲ್ವಲ್ಲ, ಅಂಥ ಮಗುವಿನ ಹಾಗೆ ಯಾರು ನನ್ನನ್ನು ಬಿಟ್ಟು ಬೇರೆ ಏನೂ ತಿಳ್ಕೊಂಡಿರೋದಿಲ್ವೋ ಅವನು ನನ್ನ ಹೃದಯದ ಪರಮ ಧನನಾಗಿದ್ದಾನೆ ಅಂತ ಭಗವಂತ ಹೇಳ್ತಾನೆ. ಅವನು ನನ್ನ ಹೃದಯದಲ್ಲಿ ನೆಲೆಸಿರ್ತಾನೆ, ಅವನೇ ಪರಮಧನನಾಗಿರ್ತಾನೆ. ಪುತ್ರ ಸ್ನೇಹದಿಂದ ಯಾರ ಹೃದಯ ಪರಿಪೂರ್ಣವಾಗಿರುತ್ತೋ, ಯಾರಿಗೆ ಹಗಲೂ ರಾತ್ರಿ ತನ್ನ ಪ್ರೀತಿಯ ಮಕ್ಕಳ ಕಡೆ ನೋಡ್ತಾ ಇರೋದ್ರಲ್ಲಿ ನಿತ್ಯ ನೂತನವಾದಂಥ ಆನಂದ ಸಿಗುತ್ತೋ, ಈಗ ನೋಡಿ, ಮಗುವಿನ ಪ್ರೀತಿಯಲ್ಲಿ ಯಾರ ಹೃದಯ ಪರಿಪೂರ್ಣವಾಗಿರುತ್ತೋ, ಯಾರಿಗೆ ಹಗಲು ರಾತ್ರಿ ತನ್ನ ಪ್ರೀತಿಯ ಮಕ್ಕಳ ಕಡೆ ನೋಡ್ತಾ ಇರೋದ್ರಲ್ಲೇನೆ ನಿತ್ಯ ನೂತನವಾದಂಥ ಆನಂದ ಸಿಗುತ್ತಾ ಇರುತ್ತೋ, ತಾಯಿ ತನ್ನ ಮಕ್ಕಳು ಆಡ್ತಾ ಇರುತ್ತಲ್ಲ, ಅದನ್ನ ಮಾತಾಡೋದು ಅದನ್ನೆಲ್ಲ ನೋಡ್ತಾ ಇದ್ದಾಗ ಅವಳಿಗೆ ಪ್ರತಿನಿತ್ಯ ಅವಳಿಗೆ ಹೊಸದಾಗಿ ಕಾಣಿಸುತ್ತೆ, ಮತ್ತೆ ಹೊಸ ಆನಂದ ಕೂಡ ಸಿಗ್ತಾ ಇರುತ್ತೆ. ಇಲ್ಲಾಂದ್ರೆ ಬೇಜಾರಾಗ್ಬಿಡೋದಿಲ್ವಾ? ಮಗುನೇ ನೋಡ್ತಾ ಇರ್ಬೇಕು ಅಂದ್ರೆ, ಅದ ಆಡೋದೇ ನೋಡ್ತಾ ಇರ್ಬೇಕು ಅಂತಂದ್ರೆ, ಆ ರೀತಿ ಅಲ್ಲ. ತಾಯಿಗೆ ತನ್ನ ಮಗು ಏನೇ ಮಾಡ್ತಾ ಇದ್ರು ಕೂಡ ಅದನ್ನ ನೋಡ್ತಾ ಇರೋದ್ರಲ್ಲೇ ಅವಳಿಗೆ ಆನಂದ ಸಿಗುತ್ತೆ. ಮತ್ತೆ ಅಂತಹ ವಾತ್ಸಲ್ಯ ಸ್ನೇಹಮಯ್ಯ ಅನಂತ ತಾಯಂದಿರ ಹೃದಯ ಅಂದ್ರೆ ಒಂದು ತಾಯಿಂದನೇ ಅಷ್ಟು ಸ್ನೇಹ ಸಿಗುತ್ತೆ, ಅಂಥ ಅನಂತ ತಾಯಂದಿರ ಹೃದಯ ಇರುತ್ತಲ್ಲ, ಅದು
ನನ್ನ ಅಚಿಂತ್ಯ ಅನಂತ ಪ್ರೇಮಮಯ ಹೃದಯ ಸಾಗರದ ಒಂದು ಬಿಂದುವಿಗೂ ಕೂಡ ಸರಿಸಮಾನವಾಗುವುದಿಲ್ಲ. ಅಂದ್ರೆ ನನ್ನ ಹೃದಯ ಹೇಗಿದೆ, ಒಂದು ತಾಯಿ ಹೃದಯ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ. ತಾಯಿಯ ಹೃದಯ ಹೇಗಿದೆಯೋ ಆ ಥರ ಅನಂತ ತಾಯಂದಿರ ಹೃದಯ ಹಾಕಿದ್ರೆ ನನ್ನ ಹೃದಯ ಇದ್ದ ಹಾಗೆ ಅಂತ. ಆ ಹೃದಯದ ಒಂದು ಬಿಂದುವಿಗೂ ಕೂಡ ಸಮಾನವಾಗೋದಿಲ್ಲ. ಅಂಥ ನನ್ನ ಹೃದಯದಿಂದ ನಾನು ಅವನ ಕಡೆ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಂತ ಅನಂತ ಸಾಗರವಾಗಿರುವಂತ ಆ ಭಗವಂತನ ಪ್ರೀತಿ ತುಂಬಿರುವಂತ ಹೃದಯ ಆ ಭಕ್ತನಿಗೋಸ್ಕರ ಇಷ್ಟಪಡುತ್ತೆ. ಹೇಗೆ ತಾಯಿ ತನ್ನ ಮಗುವನ್ನ ನೋಡಿ ಆನಂದ ಪಡ್ತಾಳೋ ಅದೇ ರೀತಿ ಭಕ್ತನನ್ನ ನೋಡಿ ಆ ಭಗವಂತ ಆನಂದ ಪಡ್ತಾನೆ. ಆ ರೀತಿ ನಾನು ಅವನ ಕಡೆ ನೋಡ್ತಾ ಇರ್ತೀನಿ. ಅವನ ಪ್ರತಿಯೊಂದು ಚೇಷ್ಟೆ ಇದೆಯಲ್ಲ, ಅವ್ನು ಮಾಡುವಂತ ಕೆಲಸಗಳಿದೆಯಲ್ಲ, ಅದು ನನಗೆ ಅಪಾರ ಸುಖ ಕೊಡುವಂಥದ್ದು. ನೋಡಿದ್ರ ಭಗವಂತನಿಗೆ ಅಷ್ಟಿಷ್ಟ ಆಗುತ್ತೆ. ಅದಕ್ಕೆ ಭಕ್ತರು ಏನಾದ್ರೂ ಅವನಿಗೆ ಇಷ್ಟ ಆಗುವಂತ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಯಾಕೆ? ಭಗವಂತನಿಗೆ ಆನಂದವನ್ನ ಕೊಡೋದಕ್ಕೆ. ಭಗವಂತನ ಆನಂದ ಹೆಚ್ಚಾಗ್ತಾ ಇದ್ದಂಗೆ ಭಕ್ತರ ಕೆಲಸಗಳು ಇನ್ನೂ ಹೆಚ್ಚಾಗುತ್ತೆ. ಅವನನ್ನು ತೃಪ್ತಿಪಡಿಸ್ಬೇಕು ಅಂತ ಇವ್ರು ಇನ್ನೂ ಹೆಚ್ಚು ಮಾಡ್ತಾ ಇರ್ತಾರೆ. ಸಮಸ್ತ ಜಗತ್ತಿಗೆ ಅನಾದಿ ಕಾಲದಿಂದ ಎಷ್ಟು ಪ್ರಕಾರದಿಂದ ಯಾವ್ಯಾವ ಆನಂದಗಳು ಸಿಗ್ತಾ ಬಂದಿದೆಯೋ ಅದೆಲ್ಲವೂ ನನ್ನ ಆನಂದ ಸಾಗರದ ಒಂದು ಬಿಂದುವಿನ ತುಲನೆಗೂ ಕೂಡ ಬರೋದಿಲ್ಲ. ಇಂಥ ಅನಂತ ಆನಂದದ ಅಪಾರ ಅಂಬುದಿಯಾಗಿ ಕೂಡ ನಾನು ನನ್ನ ಆ ಮದ್ಗತಾಂತರಾತ್ಮ ಭಕ್ತನ ಚೇಷ್ಟೆಗಳನ್ನ ನಾನು ನೋಡ್ತಾ ನೋಡ್ತಾ ಪರಮಾನಂದವನ್ನ ಪಡಿತಾ ಇರ್ತೀನಿ. ಅವನನ್ನ ನಾನು ಹೇಗೆ ತಾನೇ ಹೊಗಳ್ಳಿ, ಅವನು ನನ್ನ ಸ್ವರೂಪನೇ ಆಗಿದ್ದು ನನ್ನವನೇ ಆಗಿದ್ದಾನೆ. ಅವನಿಗಿಂತ ಹೆಚ್ಚಿನ ಪ್ರಿಯತಮನು ಬೇರೆ ಯಾರು ತಾನೇ ಆಗೋದಕ್ಕೆ ಸಾಧ್ಯ? ಯಾರು ನನ್ನ ಪ್ರಿಯತಮನಾಗಿದ್ದಾನೋ ಅವನೇ ಶ್ರೇಷ್ಠನಾಗಿದ್ದಾನೆ. ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಅವನೇ ಸರ್ವೋತ್ತಮ ಭಕ್ತನಾಗಿದ್ದಾನೆ ಮತ್ತು ಅವನೇ ಸರ್ವೋತ್ತಮ ಯೋಗಿ ಕೂಡ ಆಗಿದ್ದಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೋಡಿದ್ರ ಅನಂತ ಆನಂದದ ಅಪಾರ ಸಾಗರ ಅವನು ಭಗವಂತ. ಆ ಸಾಗರ ಅನಂತ ಆನಂದ ತುಂಬಿ ತುಳುಕ್ತಾ ಇದೆ ಅವನಿಗೆ. ಆದ್ರೂ ಅಂಥ ಭಗವಂತನಿಗೆ ಆನಂದ ಕೊಡುವಂಥವ್ನು ಯಾರು? ಭಕ್ತ. ಅವನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿ ಭಗವಂತ ಪರಮಾನಂದವನ್ನ ಪಡಿತಾನಂತೆ. ಅದನ್ನ ಸ್ವಯಂ ಭಗವಂತನೇ ಹೇಳಿದಾನೆ. ಅದಕ್ಕೆ ಅವನಿಗಿಂತ ಹೆಚ್ಚಿನ ಪ್ರೀತಿ ಪಾತ್ರನಾಗಿರುವಂಥವ್ನು ಬೇರೆ ಯಾರೂ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಭಕ್ತನೇ ನನ್ನ ಮನಸ್ಸಲ್ಲಿರೋದು. ಅವನೇ ಸರ್ವೋತ್ತಮ, ಸರ್ವಶ್ರೇಷ್ಠ, ಪ್ರೀತಿ ಪಾತ್ರನಾಗಿದ್ದಾನೆ. ಮತ್ತೆ ಸರ್ವೋತ್ತಮ ಯೋಗಿ ಕೂಡ ಅವನೇ ಆಗಿದ್ದಾನೆ ಅಂತಂದ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನ ಮೂಲಕ ನಮಗೆ ಹೇಳ್ತಾ ಇದ್ದಾನೆ, ನಾವು ಕೂಡ ಅವನ ಭಕ್ತರಾಗಬೇಕು, ಅವನಲ್ಲೇ ನಮ್ಮ ಮನಸ್ಸನ್ನ ತೊಡಗಿಸ್ಬೇಕು ಅಂತ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.